ಶ್ರೀಗುರುಭ್ಯೋ ನಮಃ ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷು ವಿಘ್ನೇಶ್ವರಾಟ್ ತೇನೇ ಬ್ರಹ್ಮಹೃದಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀಗುರುಭ್ಯೋ ನಮಃ. ಸ್ವಸ್ತ್ಯಸ್ತು ಸತಾಂ. ಭಾಗವತ ಮೋದ ಪರೀಕ್ಷಾರ್ಥಿಗಳಿಗೆ ಹಾಗೂ ಶ್ರೋತೃಗಳಿಗೆ ಸ್ವಾಗತ. ಭಾಗವತ ಮೋದದ 11ನೆಯ ಎಪಿಸೋಡ್ ಈಗ ಪ್ರಾರಂಭಗೊಳ್ತಾ ಇದೆ. ಹಿಂದಿನ ಪಾಠದಲ್ಲಿ ಸುಮಾರು 77 ಪ್ರಶ್ನೆಗಳವರೆಗೆ ಚಿಂತನೆ ನಡೆದಿತ್ತು. 77ನೆಯ ಪ್ರಶ್ನೆ ಸ್ವಾಂಶಾವತಾರ ಎಂದರೇನು? ಭಗವಂತನ ಸ್ವಾಂಶಾವತಾರ, ಆವೇಶಾವತಾರ, 2 ಪ್ರಕಾರದ ಅವತಾರಗಳು. ರಾಮಕೃಷ್ಣ, ಮತ್ಸ್ಯ, ಕೂರ್ಮ, ವೇದವ್ಯಾಸ ಇವೆಲ್ಲ ಸ್ವಾಂಶಾವತಾರಗಳು. ಆವೇಶಾವತಾರ ಅಂತನ್ನುವಾಗ ಬಲರಾಮನದ್ದಿರಬಹುದು, ಪೃಥು ಚಕ್ರವರ್ತಿ ಇದಿರ್ಬೋದು, ಅದೆಲ್ಲ ಆವೇಶ. ಆವೇಶ ಅವತಾರ ಸ್ವಾಂಶಾವತಾರಕ್ಕೆ ವ್ಯತ್ಯಾಸವನ್ನು ಈಗಾಗಲೇ ಗಮನಿಸಿದ್ದಾಗಿದೆ. ಭಗವಂತನ ಮೂಲ ರೂಪದಲ್ಲಿಯೂ ಅವತಾರ ರೂಪದಲ್ಲಿಯೂ ಏನೂ ವ್ಯತ್ಯಾಸ ಇಲ್ಲ. ಒಂದು ದೀಪದಿಂದ ಮತ್ತೊಂದು ದೀಪ ಹಚ್ಚಿದಾಗ ಆ ಮೂಲ ದೀಪ, ಹಚ್ಚಿಸಿಕೊಂಡ ದೀಪ ಬೆಳಕಿನಲ್ಲಿ ಯಾವ ವ್ಯತ್ಯಾಸವೂ ಇಲ್ಲದೆ ಇರುವಂತೆ, ಪೂರ್ಣಮದಃ ಪೂರ್ಣಮಿದಂ ಅನ್ನುವ ಚಿಂತನೆಯಂತೆ ಎಲ್ಲವೂ ಪರಿಪೂರ್ಣವಾಗಿ ಎಲ್ಲಿ ಕಂಡು ಬರ್ತದೆ ಅದು ಸ್ವಾಂಶಾವತಾರ. ಸ್ವಲ್ಪ ವ್ಯತ್ಯಾಸ ಇತ್ತು ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ. ಬಲರಾಮ ಉದಾಹರಣೆ ತಗೊಂಡಾಗ ಅಲ್ಲೆಲ್ಲ ಸ್ವಲ್ಪ ಅಸಾಮರ್ಥ್ಯ ಅಲ್ಲಲ್ಲಿ ಕಂಡು ಬರ್ತದೆ ಬಲರಾಮ ದೇವರಲ್ಲಿ. ಅದು ಆವೇಶ ಭಗವಂತನದ್ದು. ವಿಶೇಷ ಸನ್ನಿಧಾನ ಉಂಟು, ಆವೇಶ ಉಂಟು ಅಷ್ಟೇ ವಿನಃ ಭಗವಂತ ಸ್ವಾಂಶಾವತಾರ ಅಲ್ಲ. ಸ್ವಾಂಶಾವತಾರ ಅಂತನ್ನುವಾಗ ಕಿಂಚಿತ್ ವ್ಯತ್ಯಾಸ ಇಲ್ಲ. ಜ್ಞಾನ, ಆನಂದ, ಸಾಮರ್ಥ್ಯ ಎಲ್ಲ ಗುಣಗಳಲ್ಲಿ ಪರಿಪೂರ್ಣತೆ ನಾವಲ್ಲಿ ಕಾಣತಕ್ಕಂಥದ್ದನ್ನು ನೋಡಬಹುದಾಗಿದೆ. ಆ ಚಿಂತನೆಯನ್ನು ತಂದುಕೊಡತಕ್ಕದ್ದು. ಮುಂದಿನ ಪ್ರಶ್ನೆ ಹೋಗೋಣ. ವೇದವ್ಯಾಸರಿಂದ ಭಾಗವತ ಉಪದೇಶವನ್ನು ಮೊದಲು ಯಾರು ಪಡೆದರು? ಭಾಗವತ ಗ್ರಂಥವನ್ನು ರಚನೆ ಮಾಡಿದರು ವೇದವ್ಯಾಸರು. ಅದರ ಮೊದಲ ಪಾಠ, ಮೊದಲ ಉಪದೇಶ ಯಾರಿಗೆ ಮಾಡಿದರು ವೇದವ್ಯಾಸ ದೇವರು? ಅವರು ಶುಕಮುನಿಗಳು, ತಮ್ಮ ಮಕ್ಕಳಾಗಿರ್ತಕ್ಕಂಥವರು, ಅವರಿಗೆ ಉಪದೇಶ ಕೊಟ್ಟಿದ್ದಾರೆ. ಶುಕಮುನಿಗಳು ಭಾಗವತವನ್ನು ಯಾರಿಗೆ ಉಪದೇಶ ಮಾಡಿದರು? ಮುಂದಿನ ಪ್ರಶ್ನೆ ಇದು. ಅವರು ಭಾಗವತವನ್ನು ಅಂದರೆ ಶುಕಮುನಿಗಳು ಯಾರಿಗೆ ಭಾಗವತವನ್ನು ಉಪದೇಶಿಸಿದರು? ಪರೀಕ್ಷಿತ ಮಹಾರಾಜನಿಗೆ. ಪರೀಕ್ಷಿತ ರಾಜ ಚಕ್ರವರ್ತಿಯವನು ಈ ಭಾಗವತಿಕ ಸಂದರ್ಭವನ್ನು ಯಾಕೆ ಬಂತು, ಯಾವಾಗ ಬಂತು, ಹೇಗೆ ಬಂತು, ಆ ಹಿನ್ನೆಲೆಯಲ್ಲಿ ಅವರು ಅಂದರೆ ಶುಕ ಮಹರ್ಷಿಗಳು ಭಾಗವತವನ್ನು ಪರೀಕ್ಷಿತ ರಾಜನಿಗೆ ಉಪದೇಶಿಸಿದ ಸಂದರ್ಭ ಯಾವುದು? ಅದಕ್ಕೆ ಉತ್ತರ, ಪರೀಕ್ಷಿತ ರಾಜ ಶಾಪಗ್ರಸ್ತನಾಗಿ ಪ್ರಾಯೋಪವೇಶದಿಂದ ಹರಿಚಿಂತನೆ ಕೈಗೊಂಡಾಗ, ಆ ಬೇಟಾಡಲಿಕ್ಕೆ ಅಂತ ಹೋಗೋ ಸಂದರ್ಭದಲ್ಲಿ ನೀರಡಿಕೆ ಆಗ್ತದೆ. ನೀರು ಕುಡಿ ಅಂತ ಕೇಳ್ತಾನೆ. ಎಲ್ಲೋ ಒಂದು ಆಶ್ರಮ ಕಾಣಿಸ್ತು, ಗುಡಿಸಲು ಯಾರೊಬ್ಬರು ಕೂತಿದ್ದಾರೆ, ಯಾರೊಬ್ಬ ಒಳಗಿದ್ದಾರೆ. ನೀರು ಕುಡಿ ಅಂತ ಕೇಳಿದ, ನೋ ರೆಸ್ಪಾನ್ಸ್. ಮತ್ತೊಮ್ಮೆ ಅರಚಿದ, ನೀರು ಕುಡಿ, ನೋ ಆನ್ಸರ್. ಸಿಟ್ಟು ಬಂತೀವಿ. ನೀರು ಕೇಳಿದ್ರೆ ಯಾರಾದರೂ ಕೊಡ್ತಾರೆ, ನಾನೊಬ್ಬ ಚಕ್ರವರ್ತಿ, ಎಷ್ಟು ಸೊಕ್ಕಿರ್ಬೇಕು ಅವರಿಗೆ ನೀರು ಕೇಳಿದ್ರೆ ಕೊಡೋದು ಅಂತ ಹೇಳಿಕೆ ಅಂತ ಅಂದ್ಕೊಂಡ. ಅವನ ಪ್ರಾರಬ್ಧ ಕರ್ಮ ಕೂಡ ಸೇರಿಕೊಂಡಿತ್ತು. ಆ ಕಾರಣಕ್ಕಾಗಿ ಸಿಟ್ಟು ಬಂದು ಅಲ್ಲಿ ಸತ್ತು ಬಿದ್ದ ಒಂದು ಹಾವಿತ್ತು, ಅದನ್ನು ತನ್ನ ಬಿಲ್ಲಿನಿಂದ ಎತ್ತಿದ. ಆ ಅವಮಾನ ಮಾಡಿರ್ತಕ್ಕಂತಹ ಮಹರ್ಷಿಗಳು, ಅವರು ಶಮೀಕ್ ಮಹರ್ಷಿ ಅಂತ ಅವ್ರ ಹೆಸರು, ಅವರಿಗೆ ಮಾಲೆಯಂತೆ ಹಾಕಿಬಿಟ್ಟೆ. ಸ್ವಲ್ಪ ಸಮಾಧಾನ ಕೂಡ ಪಟ್ಟುಕೊಂಡ. ತಕ್ಕ ಶಾಸ್ತಿ ಮಾಡಿದ್ದೆ ನಿನಗೆ ತಿಳ್ಕೊಂಡು ಅಂತ. ಹಾಗಾಗಿ ಅವನು ಹೊರಡ್ತಾನೆ. ಅವರ ಮಕ್ಕಳಾಗಿರ್ತಕ್ಕಂತಹ ಶೃಂಗಿ ಅಂತಕ್ಕಂಥ ಬಾಲಕ, 5-6 ವರ್ಷದ ಬಾಲಕ, ವಿಷಯ ತಿಳಿತದೆ, ಶಾಪವನ್ನೇ ಕೊಡ್ತಾನೆ. ಇನ್ನು 7 ದಿನದಲ್ಲಿ ಇಂಥ ಅಪರಾಧ ಮಾಡಿರ್ತಕ್ಕಂಥವ್ರು ತಕ್ಷಕನಿಂದ ಕಚ್ಚಿ ಮರಣ ಹೊಂದಿಬಿಡಲಿ. ಹೀಗಾಗಿ ಪರೀಕ್ಷಿತ ರಾಜ ಶಾಪಗ್ರಸ್ತನಾಗಿದ್ದಾನೆ. ಆ ವಿಷಯ ತಿಳಿತು. ಎಲ್ಲವನ್ನ ತ್ಯಾಗ ಮಾಡಿದ. ಆಸ್ತಿ, ಮನೆ, ಮಠ, ರಾಜ್ಯ ಪದವಿ ಎಲ್ಲ, ಪೋಷಾಕು ಎಲ್ಲ ಬಂದ್ಬಿಡು. ವೈರಾಗ್ಯ ಪಡ್ಕೊಂಡ, ಮಡಿ ಉಟ್ಕೊಂಡ, ಗಂಗಾ ದಡಕ್ಕೆ ಬಂದ. ಇನ್ನು 1 ವಾರ ಕಾಲ ನನ್ನ ಜೀವನ ಇರತಕ್ಕಂಥದ್ದು, ಭಗವಂತನ ಧ್ಯಾನವನ್ನು ಮಾಡ್ತಾ ಸಮಯ ಕಳೀತೇನೆ ಅಂತ ಬಂದಿದ್ದಾನಂತೆ. ಹಾಗಾಗಿ ಅವನು ಶಾಪಗ್ರಸ್ತನಾಗಿ ಪ್ರಾಯೋಪವೇಶದಿಂದ, ಪ್ರಾಯೋಪವೇಶ ಅಂದರೆ ಬಾಯಲ್ಲಿ ನೀರು ಹಾಕುವ ಹಾಗಿಲ್ಲ, ಆಹಾರವನ್ನು ಹಾಕುವ ಹಾಗಿಲ್ಲ. ಇದು ಪ್ರಾಯೋಪವೇಶ. 1 ವಾರ ಕಾಲ ಏನನ್ನು ಸ್ವೀಕಾರ ಮಾಡೋದಿಲ್ಲ, ಪ್ರಾಣತ್ಯಾಗ ಆಗುವವರೆಗೆ. ಇದು ಇವತ್ತಿಂದೆಲ್ಲ ನಾವು ಅಲ್ಲಲ್ಲಿ ಕೇಳ್ತೇವೆ, ಸರದಿ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಏನು ಸರದಿ ಉಪವಾಸ ಸತ್ಯಾಗ್ರಹ?
ಸರದಿ ಉಪವಾಸ ಸತ್ಯಾಗ್ರಹ ಅಂತಂದರೆ ಅಲ್ಲಿ ಅವನೊಬ್ಬ ಕೂತಿರ್ತಾನೆ, ಅವನಿಗೆ ಹಸಿವಾದಾಗ ಅವನು ಊಟಕ್ಕೆ ಹೊರಡ್ತಾನೆ. ಆ ವೇಳೆಗೆ ನಾನು ಊಟ ಮಾಡಿ ಬಂದು ಅಲ್ಲಿ ಕೂಡ್ತೇನೆ ಉಪವಾಸ ಸತ್ಯಾಗ್ರಹಕ್ಕೆ ಅಂತ. ನಾನು ನನ್ನ ಹಸಿವೆ ಆಗುವವರೆಗೆ, ತಿಂದನ್ನು ಕರಗುವವರೆಗೆ ಅಲ್ಲಿ ಕೂಡ್ತೇನೆ. ಮತ್ತೊಬ್ಬ ಯಾವನು ಊಟ ಮಾಡಿ ಬರ್ತಾನೆ, ಅಲ್ಲಿ ಕೂಡ್ತಾನೆ ಹಸಿವಾಗುವವರೆಗೆ. ಇದು ಸರದಿ ಉಪವಾಸ ಸತ್ಯಾಗ್ರಹ, ಇದು ಬೇರೆ. ಅವತ್ತು ಪರೀಕ್ಷಿತರಾಜ ಕೈಗೊಂಡದ್ದು ಪ್ರಾಯೋಪವೇಶ, ಅಂದರೆ ಬಾಯಲ್ಲಿ ನೀರು ಹಾಕುವ ಹಾಗಿಲ್ಲ, ಅನ್ನವನ್ನು ಹಾಕುವ ಹಾಗಿಲ್ಲ. ಇಂತಹ ಕಠೋರ ನಿಯಮವನ್ನು ತಂದುಕೊಂಡ ಪರೀಕ್ಷಿತರಾಜ ಶಾಪಗ್ರಸ್ತನಾಗಿ ಪ್ರಾಯೋಪವೇಶದಿಂದ ಹರಿಚಿಂತನೆ ಕೈಗೊಂಡಾಗ ಆಗ ಶುಕ ಮಹರ್ಷಿಗಳು ಅವನಿಗೆ ಆತ್ಮೋದ್ಧಾರಕ್ಕೋಸ್ಕರ ಭಾಗವತ ಸಂದೇಶವನ್ನು, ಉಪದೇಶವನ್ನು ನೀಡಿದ್ದಾರೆ. ಸೂತರಿಗೆ ಭಾಗವತ ಉಪದೇಶವು ಯಾರಿಂದ ಮತ್ತು ಯಾವಾಗ? ಇವತ್ತು ನಮ್ಮ ದೊರೀತಕ್ಕಂತಹ ಭಾಗವತ ಉಪದೇಶ ಗ್ರಂಥ ಸೂತರು ಶೌನಕಾದಿ ಮಹರ್ಷಿಗಳಿಗೆ ಹೇಳಿರ್ತಕ್ಕಂತಹ ಆ ಸೂತ ಶೌನಕ ಸಂವಾದದ್ದು ನೈಮಿಷಾರಣ್ಯದಲ್ಲಿ ಏನು ನಡೆಯಿತು ಆ ಭಾಗ ಇವತ್ತು ನಮಗೆ ದೊರೀತಾ ಇದೆ. ಹಾಗಾಗಿ ಸೂತರು ಶೌನಕಾದಿ ಮಹರ್ಷಿಗಳಿಗೆ ಭಾಗವತ ಹೇಳಬೇಕು ಅಂತಾಗಿದ್ದರೆ ಸೂತರಿಗೆ ಈ ಭಾಗವತ ಉಪದೇಶ ಯಾರಿಂದ ಪ್ರಾಪ್ತವಾಯಿತು, ಯಾವಾಗ ಅನ್ನೋ ಪ್ರಶ್ನೆ ಸಹಜವಾಗ್ತದೆ. ಅವ್ರು ಯಾವಾಗ ಕಲ್ತ್ಕೊಂಡ್ರದನ್ನು ಅಂತ. ಪರೀಕ್ಷಿತರಾಜನಿಗೆ ಉತ್ತರ ನಾವು ನೋಡುವಂತಾಗಿದ್ದರೆ, ಶುಕಮುನಿಗಳಿಂದ ಪರೀಕ್ಷಿತನಿಗೆ ಉಪದೇಶಿಸುತ್ತಿರುವಾಗ ಆಗ ಹೇಳಿದಂತೆಯೇ ಪರೀಕ್ಷಿತರಾಜ ಶೃಂಗಿ ಅಂತಕ್ಕಂಥ ಬಾಲಕನಿಂದ ಶಾಪಗ್ರಸ್ತನಾಗಿ ಇನ್ನು 1 ವಾರ ಕಾಲದಲ್ಲಿ 7 ದಿನಗಳಲ್ಲಿ ತಕ್ಷಕನಿಂದ ಮರಣ ಅಂತ ವಿಷಯ ತಿಳಿದುಕೊಂಡಾಗ ಎಲ್ಲ ವೈರಾಗ್ಯ ಪಡೆದುಕೊಂಡು ಗಂಗಾದಡಕ್ಕೆ ಬಂದು ಪ್ರಾಯೋಪವೇಶ ಕುಳಿತುಕೊಂಡ ಶುಕಮುನಿಗಳು ಭಾಗವತವನ್ನು ಹೇಳಿ ಪ್ರಾರಂಭ ಮಾಡಿದ್ದಾರೆ. ಆಗ ಅಲ್ಲಿಯೇ ಪರೀಕ್ಷಿತರಾಜನ ಜೊತೆಗೆ ಅನೇಕರು ಕೂಡ ಶ್ರೋತೃಗಳಿಗೆ ಕುಳಿತಿದ್ದಾರೆ. ಒನ್ ಆಫ್ ದೆಮ್ ಸೂತರು ಕೂಡ ಅಲ್ಲೇ ಇದ್ದಾರೆ. ಅವರು ಸೂತರು ವೇದವ್ಯಾಸರಿಂದ ರಚಿತವಾದ ಭಾಗವತ ಗ್ರಂಥವನ್ನು ಶುಕ ಮಹರ್ಷಿಗಳಿಂದ ಪರೀಕ್ಷಿತರಾಜನ ಒಟ್ಟಿಗೆ ಕುಳಿತುಕೊಂಡು ಕೇಳಿದ್ದಾರೆ. ಅದು ಅದೇ ಸಂದರ್ಭ. ಪರೀಕ್ಷಿತರಾಜನಿಗೆ ಪ್ರಾಯೋಪವೇಶ ಕುಳಿತುಕೊಂಡಾಗ ಅವನು ಉಪದೇಶ ಕೊಡುವಾಗ ಈ ಸೂತರು ಕೂಡ ಉಪದೇಶವನ್ನು ಪಡೆದುಕೊಂಡಿದ್ದಾರೆ. ಈ ಸೂತರ ಹೆಸರೇನು? ಅವರ ತಂದೆ ಯಾರು? ಉಗ್ರಶ್ರವ, ಇದು ಸೂತರ ಹೆಸರು. ಅವರ ತಂದೆ ರೋಮಹರ್ಷಣರು. ಇಲ್ಲಿ ಮತ್ತೊಂದು ಪ್ರಶ್ನೆ ಸೂತರು ಶೌನಕಾದಿಗಳಿಗೆ ಕೇಳತಕ್ಕ ಸಂದರ್ಭದೊಳಗೆ ಪ್ರಶ್ನೆ ಹೇಳುವಾಗ ಹೇಳಿದ್ದಾರೆ, ಕೃಷ್ಣಾವತಾರ ಸಮಾಪ್ತಿ ನಂತರ ಧರ್ಮವು ಯಾರಿಗೆ ಶರಣಾಯಿತು? ಕೃಷ್ಣಾವತಾರ ಆಗೋಕ್ಕಿಂತ ಮುಂಚೆ, ಆದ ಮೇಲೆ, ಆದಾಗ ಮುಕ್ತಾಯವಾಗುವವರೆಗೆ ಕೃಷ್ಣ ರಕ್ಷಣೆ ಮಾಡ್ತಾ ಇದ್ದ. ಕೃಷ್ಣಾವತಾರ ಸಮಾಪ್ತಿ ಆಯಿತು, ಮುಂದೆ ಧರ್ಮ ಯಾರಿಗೆ ಶರಣ ಹೋಯಿತು ಅಂತ. ಅದಕ್ಕೆ ಉತ್ತರ ವಾಸಿಷ್ಠ ಕೃಷ್ಣನೆನಿಸಿದ ವೇದವ್ಯಾಸರೂಪಿ ಭಗವಂತನಿಗೆ. ವೇದವ್ಯಾಸರು ಅವರಿಗೆ ವಾಸಿಷ್ಠ ಕೃಷ್ಣ ಅಂತ ಹೆಸರು. ಅವರಿಗೆ ಯಾದವ ಕೃಷ್ಣ, ಅವನು ಶ್ರೀಕೃಷ್ಣ ದೇವಕಿ ವಸುದೇವರ ಮಗನಾಗಿ ಅವತಾರ ಮಾಡಿದವನು. ವೇದವ್ಯಾಸರು ವಾಸಿಷ್ಠ ಕೃಷ್ಣ. ಯಾಕೆ ಆ ಹೆಸರು ಅವರಿಗೆ ಅಂತಂದರೆ, ವಸಿಷ್ಠ ವ್ಯಾಸರು ವಾಸಿಷ್ಠ ಕೃಷ್ಣ ಏಕೆ? ಅವರ ವಂಶಾವಳಿಯನ್ನು ನಾವು ಸ್ವಲ್ಪ ನೋಡಿದಾಗ ಉತ್ತರ ನಮಗೆ ಸ್ಪಷ್ಟವಾಗ್ತದೆ. ವಸಿಷ್ಠ ಮಹರ್ಷಿಗಳ ಮಗ ಶಕ್ತಿ ಋಷಿ, ಅವರ ಮಗ ಪರಾಶರರು, ಅವರಲ್ಲಿ ಭಗವಂತ ವೇದವ್ಯಾಸರ ಅವತಾರ ಮಾಡಿದ್ದಾರೆ. ಹಾಗಾಗಿ ವಸಿಷ್ಠ ಗೋತ್ರದವರು ಈ ವೇದವ್ಯಾಸರು. ಆ ಕಾರಣಕ್ಕೋಸ್ಕರ ಅವರಿಗೆ ವಾಸಿಷ್ಠ ಕೃಷ್ಣ. ಕೃಷ್ಣ ಅಂತಲಿಕ್ಕೆ ಭಗವಂತ ಅವತಾರ ಮಾಡಿದ್ದಾನೆ. ನೀಲವರ್ಣದವರು ಆಗಿದ್ದರು, ಅದಕ್ಕಾಗಿ ಕೃಷ್ಣ. ವಸಿಷ್ಠ ಮಹರ್ಷಿಗಳ ವಂಶದಲ್ಲಿ ಕುಲದಲ್ಲಿ ಹುಟ್ಟಿದ್ದರಿಂದ, ಗೋತ್ರದಲ್ಲಿ ಹುಟ್ಟಿದ್ದರಿಂದ ಅವರಿಗೆ ವಾಸಿಷ್ಠ ಕೃಷ್ಣ ಅಂತ ಹೆಸರು ಬರ್ತಾ ಇದೆ. ಭಾಗವತವು ರಚನೆಗೊಂಡುದು ಯಾವಾಗ? ಇದು ಮುಂದಿನ ಪ್ರಶ್ನೆ. ರಚನೆ ಯಾವ ಭಾಗವತ ಯಾವಾಗ ರಚನೆ ಆಯ್ತಿದು? ವೇದವ್ಯಾಸರ ಅವತಾರ ಏನೋ ಆಯಿತು, ಅವರು ಬಂದು ವೇದಗಳು ವಿಭಜನೆ ಮಾಡಿದರು, ಮಹಾಭಾರತ ರಚನೆ ಮಾಡಿದರು. ಭಾಗವತ ಗ್ರಂಥ ರಚನೆ ಯಾವಾಗ ಆಯಿತು ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ದ್ವಾಪರ ಯುಗದ ಕೊನೆಯಲ್ಲಿ. ಯಾಕೆಂದರೆ ಈ ಪ್ರಶ್ನೆ ಯಾಕೆ ಇಲ್ಲಿ ಬರ್ತದೆ ಅಂದರೆ, ಮೂಲ ಭಾಗವತದಲ್ಲಿ ದ್ವಾಪರಾದವು ಅಂತ ಒಂದು ಶಬ್ದ ಉಂಟಲ್ಲಿ. ದ್ವಾಪರಾದವು ಅಂತನ್ನುವಾಗ ಸಾಮಾನ್ಯ ಅರ್ಥ ಮಾಡಿಬಿಟ್ರೆ ದ್ವಾಪರದ ಆದಿಯಲ್ಲಿ, ದ್ವಾಪರ ಯುಗದ ಪ್ರಾರಂಭದಲ್ಲಿ ಅಂತ ಅರ್ಥ ಆಗಿಬಿಡ್ತದೆ. ಅಲ್ಲ ಅದು. ಅದಕ್ಕಾಗಿ ಈ ಪ್ರಶ್ನೆ. ಭಾಗವತ ರಚನೆಗೊಂಡುದು ಯಾವಾಗ? ದ್ವಾಪರ ಯುಗದ ಕೊನೆಯಲ್ಲಿ, ಆದಿಯಲ್ಲಿ ಅಲ್ಲ. ಮಹಾಭಾರತವನ್ನು ರಚನೆ ಮಾಡಿದವರು ಯಾರು? ವೇದವ್ಯಾಸರು. ಮಹಾಭಾರತ ಗ್ರಂಥ ರಚನೆ ಯಾಕೆ ಮಾಡಿದ್ರು ವೇದವ್ಯಾಸ ದೇವರು? ಏನು ಉದ್ದೇಶ ಇತ್ತು ಅವ್ರದ್ದು? ವೇದಾಧಿಕಾರವಿಲ್ಲದ ಸ್ತ್ರೀ, ಶೂದ್ರ, ಬ್ರಹ್ಮಬಂಧುಗಳಂಥವರಿಗೂ ಶ್ರೀಹರಿಯ ಜ್ಞಾನ ಅವರಿಗೆ ದೊರಕಬೇಕು. ಆ ಮೂಲಕ ಅವರು ಕೂಡ ಮೋಕ್ಷವನ್ನು
ಪಡೆಯುವಂತಾಗಬೇಕು. ಇದು ವ್ಯಾಸರ ಉದ್ದೇಶ. ಸ್ತ್ರೀಯರಿಗೆ ವೇದಾಧಿಕಾರ ಇವತ್ತೂ ಇಲ್ಲ, ಮೊದಲು ಇತ್ತು. ಆಚಾರ್ಯ ಮಧ್ವರ ಕಾಲದಲ್ಲಿ ಆ ವಿಷಯ ಕಂಡು ಬರ್ತದೆ. ಅವರು ಉಲ್ಲೇಖ ಮಾಡ್ತಾರೆ, ಆಹುರಪ್ಯುತ್ತಮ ಸ್ತ್ರೀಣಾಂ ಅಧಿಕಾರಂತು ವೈದಿಕೆ. ಹಿಂದಿನ ಕಾಲದಲ್ಲಿ ತುಂಬ ಪ್ರಾಚೀನ ಸಮಯದಲ್ಲಿ ವೇದಾಧಿಕಾರ ಸ್ತ್ರೀಯರಿಗಿತ್ತು. ಯಮಿ, ಶಚಿ, ಊರ್ವಶಿ ಮುಂತಾದವರೆಲ್ಲ ಬ್ರಹ್ಮಜ್ಞಾನಿಗಳಾಗಿದ್ದರು. ಯಾಜ್ಞವಲ್ಕರ ಜೊತೆಗೆ ಸಂವಾದವನ್ನು ಕೂಡ ಮಾಡಿರ್ತಕ್ಕಂತಹ ಮಹಾಮಹಾ ವೇದವಾದಿನಿಯರಿದ್ದಾರೆ, ಗಾರ್ಗಿ, ಮೈತ್ರಿ ಮುಂತಾದವರೆಲ್ಲ. ಹಾಗಾಗಿ ಅಧಿಕಾರ ಮೊದಲಿತ್ತು. ಮುಂದೆ ಅವರು ಈ ಮಾಸಿಕಾದಿ ನಿಯಮಗಳನ್ನು ಬಹುಶಃ ಪರಿಪಾಲನೆ ಮಾಡುವಲ್ಲಿ ಎಲ್ಲೋ ವ್ಯತ್ಯಾಸ ಮಾಡಿದ್ರೇನು ಅಂತ ಅನ್ನಿಸ್ತದೆ. ಅದಕ್ಕಾಗಿ ಆ ನಿಯಮವನ್ನು ಸ್ವಲ್ಪ ಬಿಗಿ ಮಾಡಲಾಯಿತು. ಈ ನಿಯಮ ಯಾವಾಗ ಬರ್ತದೆ ಅಂತಂದರೆ, ನಾರ್ಮಲ್ ಆಗಿದ್ದರೆ ನಿಯಮ ಇಲ್ಲ. ಇವತ್ತು ಬಂದಿದೆ ನೋಡ್ರಿ, ಆಫೀಸ್ನಲ್ಲೋ ಶಾಲೆಯಲ್ಲೋ ಕಾಲೇಜಲ್ಲೋ ಬಯೋಮೆಟ್ರಿಕ್ ಬಂದು ನೀವು ಹೆಬ್ಬಟ್ಟು ಒತ್ತಬೇಕಲ್ಲಿ 10:30 ಗಂಟೆಗೆ ಬರಬೇಕು. ಯಾಕೆ ಬಂದು ಬಯೋಮೆಟ್ರಿಕ್ ಇದು? ನೀವು ಇನ್ ಟೈಮ್ ಬಂದು ಶಾಲೆಗೆ ಹಾಜರಾಗ್ತಿದ್ರಿ, ಕಾರ್ಯನಿರ್ವಹಿಸ್ತಿದ್ರಿ ಅಂದರೆ ಮತ್ತೆ ಬಯೋಮೆಟ್ರಿಕ್ ಬೇಕಾಗಿಲ್ಲ. ಆಫೀಸ್ಗೂ ಅಷ್ಟೇ ಇನ್ ಟೈಮ್ ಬರ್ತಿದ್ರೆ ಆ ಬಯೋಮೆಟ್ರಿಕ್ ಬೇಕಾಗಿಲ್ಲ. ಇವತ್ತು ಇನ್ ಟೈಮಿಗೆ ಯಾರು ಬರ್ತಾ ಇಲ್ಲ, ತಪ್ಪಿಸ್ತಾ ಇದ್ದಾರೆ, ತಡ ಮಾಡಿ ಬರ್ತಾ ಇದ್ದಾರೆ, ಅದಕ್ಕಾಗಿ ಬಯೋಮೆಟ್ರಿಕ್ ಬಂತು. ಸರಿಯಾದ ನಿಯಮ ಪರಿಪಾಲನೆ ಆಗ್ತಿತ್ತು ಅಂದರೆ ಮತ್ತೆ ನಿಯಮದ ಸ್ವಲ್ಪ ಅದನ್ನು ಬಿಗಿಗೊಳಿಸುವಿಕೆ, ಕಠಿಣ ನಿಯಮ ಹೇರುವಿಕೆ ಅವಶ್ಯಕತೆ ಇಲ್ಲ. ಇಲ್ಲೂ ಹಾಗೆ ಆಯಿತು. ತಾವೇ ತಿಳಿದುಕೊಂಡು ನಿಯಮ ಪರಿಪಾಲನೆ ಮಾಡಿಬಿಟ್ರೆ ಸಮಸ್ಯೆ ಇರ್ತಿರಲಿಲ್ಲ. ಸ್ವಲ್ಪ ಎಲ್ಲ ವ್ಯತ್ಯಾಸ ಆಗಿರಬೇಕು ಅಂತ ಅನಿಸ್ತದೆ. ಅದಕ್ಕಾಗಿ ಅವರಿಗೆ ವೇದ ಓದುವ ಅಧಿಕಾರ ಇಲ್ಲ ಅಂತ ಅದನ್ನು ಹಿಂಪಡೆಯಲಾಯಿತು. ಕೊಟ್ಟ ಅಧಿಕಾರವನ್ನು ವಿಡ್ರಾ ಮಾಡಿಕೊಂಡಿದ್ದಾರೆ. ಹಾಗಾಗಿ ಸ್ತ್ರೀಯರಿಗೆ ವೇದಾಧಿಕಾರ ಇಲ್ಲ, ಶೂದ್ರರಿಗೆ ಇಲ್ಲ, ಬ್ರಹ್ಮಬಂಧುಗಳಿಗೂ ಇಲ್ಲ. ಬ್ರಹ್ಮಬಂಧುಗಳು ಯಾರು? ಬ್ರಾಹ್ಮಣರೇ. ಬ್ರಾಹ್ಮಣನಾಗಿ ಹುಟ್ಟಿದವನು ಬ್ರಾಹ್ಮಣನು ಮಾಡಬೇಕಾದ ಸಂಧ್ಯಾ ವಂದನೆ, ದೇವಪೂಜೆ, ಪಾಠ ಪ್ರವಚನಗಳನ್ನು ಮಾಡದೇ ಇದ್ದರೆ ಅವನು ಬ್ರಾಹ್ಮಣನಾಗಿ ಉಳಿಯುವುದಿಲ್ಲ. 3 ದಿನ ಸಂಧ್ಯಾ ವಂದನೆ ಬಿಟ್ಟರೆ ತನ್ನ ಬ್ರಾಹ್ಮಣ್ಯವನ್ನು ಕಳೆದುಕೊಳ್ತಾನೆ. ಹಾಗಾಗಿ ಬ್ರಾಹ್ಮಣನಾಗಿ ಹುಟ್ಟಿದ್ರೂ ಬೈ ಬರ್ತ್ ತಾಯಿಯ ಗರ್ಭದಿಂದ ಮುಂದಿನ ಬ್ರಾಹ್ಮಣ ಧರ್ಮಗಳನ್ನು ಪರಿಪಾಲನೆ ಮಾಡದೇ ಇದ್ದರೆ ಅವನ ಬ್ರಾಹ್ಮಣ್ಯ ಹೊರಟು ಹೋಗುತ್ತದೆ. ಇಂಥವರಿಗೆ ಶಾಸ್ತ್ರ ಹೇಳ್ತದೆ ಬ್ರಹ್ಮಬಂಧು. ಅವನು ಬ್ರಾಹ್ಮಣರ ರಿಲೇಷನ್ ಅಷ್ಟೇ ಹೊರತು ಬ್ರಾಹ್ಮಣನಲ್ಲ ಅಂತ. ಅಂಥವನಿಗೂ ವೇದ ಓದೋ ಅಧಿಕಾರ ಇಲ್ಲ. ವ್ಯಾಸರು ಹೇಳಿಬಿಟ್ರು, ಅಲ್ಲಿ ಯಾವುದೇ ರೀತಿಯ ನಮ್ಮೂರು ನಿಮ್ಮೂರು ಅನ್ನೋ ಭಾವನೆ ಅಲ್ಲ. ಯಾರಿಗೆ ಒಳ್ಳೆಯ ಗುಣ, ಒಳ್ಳೆಯ ಅರ್ಹತೆ, ಒಳ್ಳೆಯ ನಿಯಮ ಪರಿಪಾಲನೆ ಮಾಡಿದ್ದಾರೆ ಅವರಿಗೆ ಅವಕಾಶ ಕೊಡೋಣ, ತಪ್ಪಿಲ್ಲ. ನಿಯಮೋಲ್ಲಂಘನೆ ಮಾಡತಕ್ಕಂಥವ್ರು ಯಾರಿದ್ದಾರೆ ಅವ್ರಿಗೆ ಯಾರಿಗೂ ಇಲ್ಲ. ಅವರು ಬ್ರಾಹ್ಮಣರೇ ಆಗಿರ್ಬೋದು. ಅದನ್ನು ಚಿಂತನೆ ಬಹುಶಃ ಮಾಡಬಹುದು ಅನ್ನಿಸ್ತದೆ. ವೇದಾಧಿಕಾರವಿಲ್ಲದ ಸ್ತ್ರೀಯರು, ಶೂದ್ರರು, ಬ್ರಹ್ಮಬಂಧುವಂಥವರಿಗೂ ವೇದ ಓದುವ ಅಧಿಕಾರ ಇಲ್ಲ ಅಂತಾಯಿತು. ಹಾಗಾದ್ರೆ ಅವರಿಗೆ ಮೋಕ್ಷ ಇಲ್ವಾ? ಇದಂತಹ ಅನ್ಯಾಯಪ್ಪ ಇದು. ವೇದ ಓದಿದರೆ ಮೋಕ್ಷ, ಅವ್ರು ವೇದ ಓದಲಿಕ್ಕೆ ಅವಕಾಶ ಇಲ್ಲ, ಮೋಕ್ಷ ಇಲ್ಲ. ಹಾಗಾಗಬಾರ್ದು ಅಂತ ವ್ಯಾಸರು ಕರುಣೆಯಿಂದ ಅಂಥ ಜನರ ಮೇಲಿನ ಇತಿ ಭಾರತವಾಖ್ಯಾನಂ ಕೃಪಯಾ ಮುನಿನಾಕೃತಂ, ಇಂತಹ ಸಾಮಾನ್ಯ ಜನರ ಮೇಲೆ ಕರುಣೆಯಿಂದ ವ್ಯಾಸರು ಮಹಾಭಾರತ ಗ್ರಂಥವನ್ನು ಬರೆದಿದ್ದಾರೆ. ಮಹಾಭಾರತ ಗ್ರಂಥ ಇರುವಾಗ ಅದರ ನಂತರ ಭಾಗವತ ಗ್ರಂಥ ರಚನೆ ಮಾಡಿದ್ದಾರೆ ಅಂತ ಅನ್ನೋ ವಿಷಯ ಹಿಂದೆ ಪ್ರಸ್ತಾಪ ಆಗಿದೆ. ಮಹಾಭಾರತವೇ ಇರುವಾಗ ಭಾಗವತ ಗ್ರಂಥ ರಚನೆ, ಇದನ್ನು ವ್ಯಾಸರು ಯಾಕೆ ಮಾಡಿದರು? ಏನು ಉದ್ದೇಶ? ಆದರೆ ಮಹಾಭಾರತದಲ್ಲಿ ಬಹುಶಃ ಭಗವಂತನ ಗುಣಗಾನ, ಭಗವಂತ ಸ್ವರೂಪ ವರ್ಣನೆ ಇಲ್ಲವೋ ಏನೋ, ಭಾಗವತನ ವಿವರಣೆ ಇಲ್ಲವೋ ಏನೋ ಸಂಶಯಕ್ಕೆ ಅವಕಾಶ ಉಂಟು. ಹಾಗಲ್ಲ ಅಂತ ಹೇಳ್ತಾರೆ ಮಧ್ವರು ತಾತ್ಪರ್ಯ ಗ್ರಂಥದಲ್ಲಿ. ಯಥಾತು ಭಾರತೆ ದೇವೋ ನ ತಥಾ ಅನ್ಯೇಷು ಕೇಷುಚಿತ್ ಉಚ್ಯತೆ ನ ತಥಾ ಪೀಶಂ ಜಾನಂತ್ಯಜ್ಞಾ ಜನಾರ್ದನಂ. ಇದು ಸ್ಕಾಂದ ಪುರಾಣದ ಮಾತು. ಮಹಾಭಾರತವು ವಿಸ್ತೃತ ಭಾಗವತ ಧರ್ಮದ ವರ್ಣನೆ ಹೊಂದಿದೆ, ನೋ ಡೌಟ್. ಮಹಾಭಾರತದಲ್ಲಿ ಹೇಳಿದಷ್ಟು ಭಗವಂತನ ಮಹಿಮೆ, ಗುಣಗಳ ವರ್ಣನೆ ಹೇಳಿದ ಮತ್ತೊಂದು ಗ್ರಂಥ ಯಾವುದೂ ಇಲ್ಲ. ಮಹಾಭಾರತವೇ ಶ್ರೇಷ್ಠ. ಹಾಗಿದ್ದ ಮೇಲೆ ಮತ್ತೆ ಭಾಗವತ ರಚನೆ ಯಾಕೆ ಮಾಡಿದರು ವ್ಯಾಸರು ಅನ್ನೋ ಪ್ರಶ್ನೆ ಸಹಜ. ಅದಕ್ಕೆ ಉತ್ತರ ನೋಡತಕ್ಕಂಥದ್ದು. ಆದರೆ ಅದು ತ್ರಿವಿಧ ಭಾಷೆಗಳಿಂದ ರಚನೆಗೊಂಡಿರುವುದರಿಂದ ಅದು ಜನಸಾಮಾನ್ಯರಿಗೆ ಸುಲಭವಾಗಿ ಅರ್ಥವಾಗುವುದಿಲ್ಲ. ತ್ರಿವಿಧ ಭಾಷೆ ಯಾವುದು ಭಾಷೆ? ಅದು ತಮಿಳು, ತೆಲುಗು, ಉರ್ದು, ಮರಾಠಿ ಹೀಗರ್ಥ ಅಲ್ಲ. 3 ಭಾಷೆ ಅಂತ ಅನ್ನುವಾಗ ಯಾವುದು 3 ಭಾಷೆ? ದರ್ಶನ ಭಾಷೆ, ಗುಹ್ಯ ಭಾಷೆ, ಸಮಾಧಿ ಭಾಷೆ ಅಂತ ಕರೀತಾರೆ. ಈ 3 ಭಾಷೆ ಭಾಗವತ ಗ್ರಂಥ ರಚನೆ ಆಗಿರತಕ್ಕಂಥದ್ದು. ಈ 3 ಭಾಷೆಯಿಂದ ರಚನೆಗೊಂಡ ಮಹಾಭಾರತ ಆದ ಮೇಲೆ ಈ 3 ಭಾಷೆಯ ಪರಿಚಯ ಯಾರಿಗಿಲ್ಲ, ಮಹಾಭಾರತ ಓದುವಾಗ ಸ್ವಲ್ಪ ಗೊಂದಲ ಆಗಿಬಿಡ್ತದೆ. ಕೆಲವು ಅರ್ಥ ಆಗೋದೇ ಇಲ್ಲ, ಸ್ವಲ್ಪ ವ್ಯತ್ಯಾಸ ಕೂಡ ಆಗ್ಬೋದಾಗಿದೆ. ಅದಕ್ಕಾಗಿ
ಜನಸಾಮಾನ್ಯರಿಗೆ ಅರಿವಾಗುವ ರೀತಿಯಲ್ಲಿ ಸುಲಭವಾಗಿ, ಹೆಚ್ಚಿನ ಗೊಂದಲ ಆಗಬಾರ್ದು, ಎಲ್ಲ ಕನ್ಫ್ಯೂಷನ್ ಆಗಬಾರ್ದು, ಮುಚ್ಚಿಟ್ಟು ಹೇಳಬಾರ್ದು, ಸ್ಪಷ್ಟವಾಗಿ ಅರ್ಥವಾಗದೇ ಇರಬಾರ್ದು ಅನ್ನೋ ಕಾರಣಕ್ಕೋಸ್ಕರ, ನೇರವಾಗಿ ಅರ್ಥ ಜ್ಞಾನ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಭಾಗದ ರಚನೆಯನ್ನು ಮಾಡಿದ್ದಾರೆ. ಮಧ್ವವಿಜಯದಲ್ಲಿ ವರ್ಣನೆ ಮಾಡಿದ್ದಾರೆ ನಾರಾಯಣ ಪಂಡಿತಾಚಾರ್ಯರು. ಪುರಾಣ ಸ್ಥಾನಪಾಂಥಾನಾಂ ಅಭಾಷಾತ್ರಯ ವೇದಿನಾಂ ಭವತಾ ಸುಸಖಾ ಚಕ್ರೆ ಶ್ರೀಭಾಗವತ ನಿರ್ಣಯ. ಮಧ್ವರು ಭಾಗವತ ಗ್ರಂಥವನ್ನು ಯಾಕೆ ಬರೆದಿದ್ದಾರೆ ಕಾರಣ ಕೊಡ್ತಾರೆ ನಾರಾಯಣ ಪಂಡಿತಾಚಾರ್ಯರು. ಮಧ್ವವಿಜಯ ಗ್ರಂಥದಲ್ಲಿ ಪುರಾಣ ಸ್ಥಾನಪಾಂಥಾನಾಂ ಅಭಾಷಾತ್ರಯ ವೇದಿನಾಂ, 3 ಭಾಷೆಗಳ ಅರಿವು ಯಾರಿಗೆ ಸರಿಯಾಗಿ ಇಲ್ಲ, ಪುರಾಣ ಪ್ರಪಂಚದಲ್ಲಿ ಸಂಚಾರ ಮಾಡಬೇಕು ಅಂತ ಉಂಟು, ಅವರಿಗೆ ಓದಬೇಕು ತಿಳ್ಕೊಳ್ಬೇಕು ಅಂತ ಉಂಟು. ಆದರೆ ಭಾಷಾಜ್ಞಾನ ಅವ್ರಿಗೆ ಇರಲಿಲ್ಲ ಅಂತಂದರೆ ಅದು ಸುಮ್ಮನೆ ಸ್ಪಷ್ಟವಾಗಿ ಅರ್ಥ ಆಗೋದಿಲ್ಲ. ಅದಕ್ಕಾಗಿ ವೇದವ್ಯಾಸರ ಗ್ರಂಥ ಪುರಾಣಾದಿಗಳು ಸರಿಯಾಗಿ ಅರ್ಥ ಜನರಿಗೆ ಆಗಬೇಕಾಗಿದ್ದರೆ ಮಧ್ವಾಚಾರ್ಯರು ಭವತಾ ಸುಸಖಾ ಚಕ್ರೆ ಶ್ರೀ ಭಾಗವತ ನಿರ್ಣಯ, ಭಾಗವತ ಗ್ರಂಥ ಇದು ಅರ್ಥ ಆಗಬೇಕು ಜನರಿಗೆ ಅನ್ನೋ ಕಾರಣಕ್ಕೋಸ್ಕರ ಭಾಗವತ ನಿರ್ಣಯ 3 ಭಾಷೆ ಅರಿಯದ ಪುರಾಣ ಪ್ರಪಂಚ ಸಂಚಾರ ಮಾಡತಕ್ಕಂಥವರಿಗೆ ಆ ಭಾಷೆಯನ್ನು ಬಲ್ಲ ಆತ್ಮೀಯಗಳೇನಂತಿದೆ ಮಧ್ವರ ಶ್ರೀಮದ್ ಭಾಗವತ ತಾತ್ಪರ್ಯ ಗ್ರಂಥ. ತಾತ್ಪರ್ಯ ಗ್ರಂಥ ನೋಡಿಬಿಟ್ಟು ಆಚಾರ್ಯ ಮಧ್ವರು ಬರೆದಿರ್ತಕ್ಕಂಥದ್ದು ಎಲ್ಲ ಅರ್ಥ ಆಗಿಬಿಡುತ್ತದೆ, ಸ್ಪಷ್ಟ ಕೊಟ್ಬಿಡ್ತಾರೆ ಮಾಹಿತಿ. ಎಲ್ಲೋ ಕನ್ಫ್ಯೂಷನ್, ಎಲ್ಲೋ ಗೊಂದಲ ಆಗ್ತಿರ್ತದೆ ಮೇಲ್ನೋಟಕ್ಕೆ ಓದುವಾಗ, ಮಾತಾಡುವಾಗ, ನೋಡುವಾಗ. ಆ ತಾತ್ಪರ್ಯ ಇಟ್ಕೊಂಡು ನಾವು ಅಧ್ಯಯನ ಮಾಡಿದಾಗ ಯಾವ ಗೊಂದಲಕ್ಕೂ ಅವಕಾಶ ಇಲ್ಲ. ಯಾವುದೋ ಪರವೂರಿಗೆ ಹೋಗಿರ್ತೀವಿ, ಅಲ್ಲಿ ಭಾಷೆ ಬರೋದಿಲ್ಲ, ನಮಗೆ ಲ್ಯಾಂಗ್ವೇಜ್ ಬರೋದಿಲ್ಲ. ಬೇರೆ ರಾಜ್ಯಕ್ಕೆ ಹೋದಾಗಲೇ, ಯಾವುದು ಹೈದರಾಬಾದಕ್ಕೆ ಹೋಗಿದ್ದು, ನಮಗೆ ತೆಲುಗು ಬರೋದಿಲ್ಲ. ಆಗ ನಮ್ಮೊಬ್ಬ ಅಲ್ಲಿಯೇ ಭಾಷೆ ಬಲ್ಲ ಒಬ್ಬ ಮಿತ್ರ ಸಿಕ್ಬಿಟ್ರೆ ಅವನೆಲ್ಲ ವ್ಯವಹಾರ ಮಾಡ್ತಾನೆ, ನಮ್ಗೆ ಖುಷಿಯಾಗಿಬಿಡ್ತದೆ. ಅವರು ಸಿಕ್ಕರು, ಎಲ್ಲ ಅವರಿಗೆ ಮಾಹಿತಿ ಇತ್ತು, ನಮ್ಗೆ ಏನು ಬೇಕು ಪದಾರ್ಥ ಶಾಪಿಂಗ್ ಮಾಡಿದ್ವಿ, ಊಟ ತಿಂಡಿ ಎಲ್ಲ ವ್ಯವಸ್ಥೆ ಅನುಕೂಲ ಆಯಿತು ಅಂತ. ಹೇಗೋ ಹಾಗೆ ಪುರಾಣ ಪ್ರಪಂಚ ಸಂಚಾರ ಮಾಡತಕ್ಕಂಥವ್ರಿಗೆ ಆ ಭಾಷೆ ಗೊತ್ತಿಲ್ಲದೆ ಇದ್ರೂ ಸಹಿತ ಆಚಾರ್ಯ ಮತ್ತು ಗ್ರಂಥ ಓದಿಬಿಟ್ರೆ ಸುಂದರವಾಗಿರ್ತಕ್ಕಂತಹ ನಿರ್ಣಯ ವಿಚಾರ ನಮಗೆ ಗೋಚರವಾಗ್ತದೆ. ಹಾಗಾಗಿ ಮಹಾಭಾರತ ಗ್ರಂಥ ಜನಸಾಮಾನ್ಯರಿಗೆ ಸುಲಭವಾಗಿ ಅರ್ಥವಾಗೋದಿಲ್ಲ. ಅದಕ್ಕಾಗಿ ಸುಲಭ ಅರ್ಥ ಜನರಿಗೆ ತಂದುಕೊಡೋದಕ್ಕೋಸ್ಕರ ಭಾಗವತ ಗ್ರಂಥವನ್ನು ವ್ಯಾಸರು ರಚನೆ ಮಾಡಿದ್ದಾರೆ. ಇಲ್ಲಿಗೆ ಪಾಠವನ್ನು ಮುಕ್ತಾಯ ಮಾಡಬಹುದು ಅಂತ ಅನಿಸ್ತದೆ. ಯಸ್ಸರ್ವಗುಣಸಂಪೂರ್ಣಃ ಸರ್ವದೋಷವಿವರ್ಜಿತಃ ಪ್ರೀಯತಾಂ ಪ್ರೀತಯೇ ವಾಲಂ ವಿಷ್ಣುರ್ಮೇ ಪರಮಸುಹೃತ್. ಶ್ರೀಕೃಷ್ಣಾರ್ಪಣಮಸ್ತು.